1951 the first constitutional amendment was made in 1951. And 1951 it was Article 19. ಎದಕ್ಕದು ಆರ್ಟಿಕಲ್ 19 ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು ಆ ಕಾಲದೊಳಗೆ. ಆ ಜಡ್ಜ್ಮೆಂಟ್ ಏನು ಅಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫಂಡಮೆಂಟಲ್ ರೈಟ್ ಅಂತ. ಆ ಬರೆದಂಥ ಲೇಖನಗಳಲ್ಲಿ ನೆಹರು ಅವರ ಸರ್ಕಾರದ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗಿತ್ತು, ಅವರ ಪಾಲಿಸಿ ವಿಷಯಗಳನ್ನು. ನೆಹರು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿಯವರ ಆಯ್ಕೆಯನ್ನು ಅನೂರ್ಜಿತಗೊಳಿಸಿದ ನಂತರ ಅದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋದಿದೆ ಅನ್ನುವ ಏಕೈಕ ಕಾರಣಕ್ಕೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರು ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಪ್ರಶ್ನೆ ಮಾಡುವಂಗಿಲ್ಲ ಅನ್ನುವಂಥ ಒಂದು ಬದಲಾವಣೆ ಅದು. ಎದಕ್ಕೆ ಬದಲಾವಣೆ? ಆರ್ಟಿಕಲ್ 38, 39, 42 ಎಲ್ಲ ಬದಲಾವಣೆ ಆ ಕಾಲದಲ್ಲಿ ಬಂದು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ. 39ನೇ ಬದಲಾವಣೆ ವಿತೌಟ್ ಡಿಸ್ಕಷನ್, ಯಾವುದೇ ರೀತಿಯ ಚರ್ಚೆ ಇಲ್ಲದೆ ಆಯಿತು, ವಿತೌಟ್ ಎನಿ ಡಿಸ್ಕಷನ್. ಅದಾದ ನಂತರ ರಾಜ್ಯಸಭೆಯಲ್ಲಿ ಅದೇ ದಿನ ಪಾಸ್ ಮಾಡಿದೆ. ಕಡೆ ಏನು ನಾವು ಐಡೆಂಟಿಫೈ ಮಾಡಿದ್ದೇವೆ ಅದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಮತ್ತು ಕೊರಗರ ಮನೆ ನಿರ್ಮಾಣ ಮಾಡುವಂಥ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು. ಬಂದರು ಇಲಾಖೆ ಮೂಲಕ ಹೆಜಮಾಡಿಯಿಂದ ಕಾರವಾರದವರೆಗಿನ ಒಟ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿರುವಂಥ ಬಂದರು ಪ್ರದೇಶ, ಕಡಲ ಕಿನಾರೆ ಅಂತ ಏನು ಕರೀತೇವೆ, ಉಡುಪಿ ಜಿಲ್ಲೆಯಲ್ಲಿರುವಂಥ ಇಡೀ ಹೆಜಮಾಡಿಯಿಂದ ಪ್ರಾರಂಭವಾಗಿ ಒತ್ತಿರಣೆವರೆಗೆ ಇರುವಂಥ ಎಲ್ಲ ಪ್ರದೇಶಗಳಲ್ಲಿ ನಮ್ಮ ಬಂದರು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ, ಮೀನುಗಾರಿಕಾ ದೋಣಿಗಳು ನಿಲ್ಲಲಿಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಲಿಕ್ಕೆ ಏನು ಬಂದರು ಯೋಜನೆ ಅಂತ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಮಾಡಿದ್ದೇವೆ, ಅದರ ಪೂರ್ಣ ಪ್ರಮಾಣದ ಅನುಷ್ಠಾನಕ್ಕೆ ಬೇಕಾದಂಥ ಕಾರ್ಯಕ್ರಮವನ್ನು ಹಾಕೊಳ್ಳಾಯಿತು. ತುಂಬ ಪರಿಣಾಮಕಾರಿಯಾದಂಥ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ನಡೀತು. BSNL ಬಗ್ಗೆ ಸುದೀರ್ಘವಾದಂಥ ಚರ್ಚೆ ನಡೀತು. ರಾಷ್ಟ್ರೀಯ ಹೆದ್ದಾರಿ 169 ಅದರಲ್ಲಿ ಮಲ್ಪೆ, ಇಂದ್ರಾಳಿ, ಪರ್ಕಳ ಮತ್ತು ಪೆರಡೂರು ಭಾಗ, ಪಾಡಿಗಾರ್ ಭಾಗ, ಹೆಬ್ರಿ, ಆಗುಂಬೆ ಘಾಟಿ ಸಹಿತ ಎಲ್ಲ ಇಡೀ ರಾಷ್ಟ್ರೀಯ ಹೆದ್ದಾರಿಯ ನಿರ್ವಹಣೆ ಮತ್ತು ಅದರ ಕೆಲಸದ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಲಾಯಿತು. 166 ಅಂತೇಳಿ ನಾವೇನು ರಾಷ್ಟ್ರೀಯ ಹೆದ್ದಾರಿ ಕರೀತೇವೆ, ಹೆಜಮಾಡಿಯಿಂದ ಕುಂದಾಪುರದವರೆಗೆ, ಅಲ್ಲಿ ನಿರ್ವಹಣೆ ಸೇರಿದಂತೆ ಕೆಲವು ಕಾಮಗಾರಿಗಳು ಪರಿಪಕ್ವ ಅಲ್ಲದೆ ಇರುವಂಥದ್ದನ್ನು ಸರಿಪಡಿಸಲಿಕ್ಕೆ ಮತ್ತು ಕೆಲವು ಕಡೆ ರಸ್ತೆಯಲ್ಲಿ ಅಪಘಾತ ಆಗುವಂಥ ಪ್ರದೇಶವನ್ನು ಪರಿಶೀಲನೆ, ಅಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ, ಅಕ್ಕಪಕ್ಕದಲ್ಲಿರುವಂಥ ಸರ್ವಿಸ್ ರೋಡ್ಗಳನ್ನು ಸಮರ್ಪಕ ಮಾಡಲಿಕ್ಕೆ ಇವುಗಳು ಕೂಡ ಇವತ್ತು ಚರ್ಚೆ ಮಾಡಿದೆವು.